me, forever on fire. ಒಂದು ಕಡೆ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಂಥ ರಾಹುಲ್ ಗಾಂಧಿಯನ್ನು ಕಾಣಬೇಕು ಅಂತ ಹೇಳಿ ಜನಸಾಗರವೇ ಹರಿದು ಬಂದಿದೆ. ರಸ್ತೆಯ ಉದ್ದಕ್ಕೂ ಫಲಕವನ್ನು ಹಿಡಿದು ತುರ್ತು ಸಮಸ್ಯೆಯನ್ನು ಬಿತ್ತರಿಸಿದ್ದಾರೆ ಮಣಿಪುರದವರು. ಇಷ್ಟೊಂದು ನಮಗೆ ತುಂಬ ಎಮರ್ಜೆನ್ಸಿ ಇದೆ ಸ್ವಾಮಿ, ಇಲ್ಲಿ ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇಟ್ಟಿದ್ದೀವಿ ನಾವು ಎನ್ನುವ ಫಲಕವನ್ನು ಕೂಡ ತೋರಿಸಿದ್ದಾರೆ ಜನ. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ರಾಹುಲ್ ಗಾಂಧಿಗೆ ಮಣಿಪುರಿಗರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಹೊರಡೋದಕ್ಕೆ ನಿಗದಿಯಾಗಿದ್ದ ರಸ್ತೆ ತುಂಬ ಜನಸಾಗರ ಹರಿದಿತ್ತಲ್ಲಿ ರಾಹುಲ್ ಗಾಂಧಿಯೊಂದಿಗೆ ಸಮಸ್ಯೆಯನ್ನು ಹೇಳಿಕೊಳ್ಬೇಕು ಅಂಥೇಳಿ ಜನ ಕಾತರದಿಂದ ಕಾಯ್ತಾ ಇದ್ದರು. ಇದುವರೆಗೂ ಒಟ್ಟು 3 ಬಾರಿ ಮಣಿಪುರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಮಣಿಪುರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಂಥ ವೇಳೆಯಲ್ಲಿ ಏನು ಸನ್ನಿವೇಶ ಇತ್ತು ಅಂದರೆ, ಯಾರಿಗೇ ಆಗಲಿ ಈಗ ಒಂದು ಹಳ್ಳಿ, ಸುಮ್ಮನೆ ನಮ್ಮ ರಾಜ್ಯದಲ್ಲೇ ಅದು ಒಂದು ಹಳ್ಳಿನೋ ಎರಡು ಹಳ್ಳಿನೋ ಒಂದು ಜಿಲ್ಲೆನೋ ಯಾರೋ ಬಂದಿರ್ತಾರೆ, ಜನ ಸಾಯಿಸ್ಬಿಟ್ಟಿರ್ತಾರೆ, ಮನೆ ಬೆಂಕಿ ಹಚ್ಚಿರ್ತಾರೆ, ಅತ್ಯಾಚಾರ ಮಾಡಿರ್ತಾರೆ, ಶಾಲೆಗೆ ಬೆಂಕಿ ಹಚ್ಚಿರ್ತಾರೆ, ಎಲ್ಲೆಲ್ಲೋ ನಿರಾಶ್ರಿತರು ಅನಾಥರಾಗಿ ಒಂದು ಕಡೆ ಆಶ್ರಯ ಪಡ್ಕೊಂಡಿರ್ತಾರೆ, ನಮಗೆ ಯಾರೂ ಇಲ್ವಲ್ಲ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ ಅವರು. ಅಂಥ ಟೈಮಿಗೆ ಒಬ್ಬ ನಾಯಕ ಬಂದು ಮಾತನಾಡಿಸಿದಾಗ ಸಹಜವಾಗಿಯೇ ಜನ ಅಲ್ಲಿ ಸೇರ್ತಾರೆ, ಹತ್ಕೊಳ್ತಾರೆ, ಮನವಿ ಮಾಡಿಕೊಳ್ತಾರೆ. ಮಣಿಪುರದಲ್ಲಿ ಏನಾಯಿತು ಅಂತ? ರಮಾಕಾಂತ್, ಇವತ್ತು ಮಣಿಪುರಿಗರ ಹತ್ರ ಏನೂ ಇಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಸಂಸತ್ತು, ನಮ್ಮ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವಸ್ಥಾನ ಅಂತ ಕರಿತೀವಿ. ಪ್ರತಿಯೊಬ್ಬರು ಕೂಡ ಯಾರ್ಯಾರು ನೊಂದಿರ್ತಾರೆ, ನಮ್ಮ ಇಡೀ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರ ನೊಂದವರ ಧ್ವನಿಯೂ ಕೂಡ ಸಂಸತ್ತಿನಲ್ಲಿ ಕೇಳಿಬರುತ್ತೆ. ಆದರೆ ಇವತ್ತು ಸಂಸತ್ತು ಕೂಡ ಈ ಮಣಿಪುರಿಗರ ಪರವಾಗಿ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಕಳೆದ 1 ವರ್ಷ ಆಯಿತು ಈ ಜನ ಎಲ್ಲರೂ ಮಣಿಪುರಿಗರೇನಿದ್ದಾರೆ ಸರಿಸುಮಾರು 60,000 ಜನ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ರಿಲೀಫ್ ಕ್ಯಾಂಪ್ಗಳಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೀವನ ದುಸ್ಥಿತಿ ಆಗಿದೆ. ಅದೇ ರೀತಿಯಾಗಿ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಮಕ್ಕಳ ಶಿಕ್ಷಣ ಸರಿಯಾಗಿ ನಡೀತಾ ಇಲ್ಲ. ಎಲ್ಲಾದರೂ ದುಡಿಯೋದಕ್ಕೆ ಹೋಗಬೇಕಾ, ಅದು ಕೂಡ ಆಗ್ತಾ ಇಲ್ಲ. ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಎಲ್ಲಿ ಘರ್ಷಣೆ ಆಗಿ ಹೋಗುತ್ತೋ, ಎಲ್ಲಿ ತಮ್ಮ ಮಕ್ಕಳು ಆ ಜೀವ ಹೋಗ್ಬಿಡುತ್ತೋ, ಈ ರೀತಿಯಾಗಿ ಒಂದು ಭಯ ಭೀತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಈ ನಡುವೆ ಯಾರಾದರೂ ಒಬ್ಬ ನಾಯಕರು ಬರ್ತಾರೆ. ಇವತ್ತು ಮಣಿಪುರಕ್ಕೆ ಬೇಕಾಗಿರುವಂಥದ್ದೇನು ಒಂದು ಹೀಲಿಂಗ್ ಟಚ್. ಬಹಳಷ್ಟು ನೋವನ್ನು ಕಂಡಿದೆ ಮಣಿಪುರ. ಸರಿಸುಮಾರು 1.5 ವರ್ಷ ಆಯಿತು ನಿರಂತರವಾಗಿ ನೋವನ್ನು ಕಾಣ್ತಾ ಬರ್ತಾ ಇದ್ದಾರೆ ಜನರು. 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಈ ನಡುವೆ ಮಣಿಪುರದ ಗಾಯ ಏನಿದೆ, ಈ ಗಾಯದ ಮೇಲೆ ಮುಲಾಮು ಹಚ್ಚುವಂತಹ ನಾಯಕರು ಬೇಕಾಗಿದ್ದಾರೆ. ಇದೇ ಒಂದು ಭರವಸೆ ರಾಹುಲ್ ಗಾಂಧಿ ಅವರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ರಾಹುಲ್ ಗಾಂಧಿ ಅವರು ನಿನ್ನೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ರಸ್ತೆಯಲ್ಲಿ ರಾಹುಲ್ ಗಾಂಧಿ ಅವರು ಹೋಗ್ತಾರೆ, ಯಾವ ರಸ್ತೆಯಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಕೂಡ ನಿನ್ನೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿಗಳೇನಿದ್ರು ರಸ್ತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಾಗರೂಕವಾಗಿದ್ರು. ಅದರ ಜೊತೆಗೆ ನಾವು ನೋಡಿದಾಗ ಈ ರಸ್ತೆಯಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಮಣಿಪುರಿಗರು ಇಡೀ ರಸ್ತೆಯ ತುಂಬೆಲ್ಲ ನಿಂತಿರ್ತಾರೆ. ಯಾರ್ಯಾರು ಭಯದಲ್ಲಿದ್ರು ಎಲ್ಲ ಭಯದ ಕಟ್ಟಳೆಗಳನ್ನು ಕಿತ್ತೊಗೆದು ಎಲ್ಲರೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡು ನಾವು ನಿಮ್ಮ ಮೇಲೆ ಮಾತ್ರ ಭರವಸೆಯನ್ನು ಇಟ್ಟಿದ್ದೀವಿ ಅನ್ನುವಂಥ ಫಲಕವನ್ನು ರಾಹುಲ್ ಗಾಂಧಿ ಅವರಿಗೆ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಣಿಪುರಿಗರು ಮಾಡ್ತಾರೆ. ಅದರ ಜೊತೆಗೆ ಮಣಿಪುರಿಗರ ಸಮಸ್ಯೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಆಲಿಸಿದ್ರು. ಅದರ ಜೊತೆಗೆ ಸಾಯಂಕಾಲ ಅವರು ಏನು ಸ್ಪೀಕರ್ ಅವ್ರನ್ನ ಕೂಡ ಭೇಟಿಯಾಗ್ತಾರೆ. ಅದರ ಜೊತೆಗೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನೆನ್ನೆ ಸಾಯಂಕಾಲ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ನಾವು ಮಣಿಪುರಿಗರ ಜನತೆಯ ಜೊತೆಗಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾದಂತಹ ನಿರ್ಣಯ ಕೈಗೊಂಡ್ರೂ ಕೂಡ ನಾವು ಈ ಸರ್ಕಾರದ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಂದೇಶ ಕೂಡ ರವಾನೆ ಮಾಡಿದ್ರು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.